ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನು ನೋಡೋಣ. ಮಾರ್ಕನು ಬರೆದಂತಹ ಸುವಾರ್ತೆ 10ನೇ ಅಧ್ಯಾಯದ 51ನೇ ವಾಕ್ಯ. ಯೇಸು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು, ಆ ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ಕೂಡಲೇ ಅವನಿಗೆ ಕಣ್ಣು ಬಂದವು. ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು. ಈ ದಿನದಲ್ಲಿ ದೇವರು ನಿಮಗೆ ಕೇಳುವಂಥ ಒಂದು ಪ್ರಶ್ನೆ ಇದಾಗಿದೆ ಪ್ರಿಯರೇ. ಏನೆಂದರೆ, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ? ನಮ್ಮನ್ನು ಸೃಷ್ಟಿ ಮಾಡಿದಂತಹ ದೇವರು ಈ ದಿನ ನಿಮ್ಮ ಬಳಿಯಲ್ಲಿ ಕೇಳ್ತಿದ್ದಾರೆ, ನಿಮಗೆ ಏನು ಮಾಡಬೇಕೆಂದು ನೀವು ಬಯಸ್ತೀರಿ? ಒಂದು ಕುರುಡನಿಗೆ ಕೇಳುವಾಗ ಆ ಕುರುಡನು ಹೇಳ್ತಾನೆ, ನನಗೆ ಕಣ್ಣು ಬರಬೇಕೆಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಕೂಡಲೇ ಆತನು ಕೇಳಿದ ಕೂಡಲೇ ಆತನಿಗೆ ಕಣ್ಣು ಬಂದವು ಎಂಬುದಾಗಿ. ಈ ದಿನ ನಾವೆಲ್ಲರೂ ಆತನನ್ನು ನಂಬಿದವರಾಗಿ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡೋಣ. ನಮಗೇನು ಬೇಕೋ ಎಲ್ಲವನ್ನು ಕೂಡ ಆತನ ಬಳಿಯಲ್ಲಿ ಕೇಳಿಕೊಳ್ಳೋಣ. ಖಂಡಿತವಾಗಿಯೂ ನಮ್ಮ ಕರ್ತನಾದಂತಹ ಯೇಸುವು ಅದನ್ನು ಕೊಡುವಂಥವನಾಗಿದ್ದಾನೆ. ಪ್ರಾರ್ಥನೆ ಮಾಡುವಂತಹ ಈ ಸಮಯದಲ್ಲಿ ನಿಮಗೆ ಬೇಕಾಗಿರುವಂತಹ, ನಿಮಗೆ ಏನೆಲ್ಲ ಅಗತ್ಯತೆಗಳು ಬೇಕಾಗಿದೆಯೋ ಅದೆಲ್ಲದರ ಕುರಿತಾಗಿ ಪ್ರಾರ್ಥನೆ ಮಾಡೋಣ. ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ರಿ. ಸ್ತೋತ್ರ ಕರ್ತನೆ, ಪರಿಶುದ್ಧನಾಗಿರುವಂತಹ ದೇವರೇ, ಅಪ್ಪ, ಈ ದಿನದಲ್ಲಿಯೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನೋಡಿ ಸ್ವಾಮಿ, ನೀನು ಪ್ರತಿಯೊಬ್ಬೊಬ್ಬರಿಗೂ ಕರ್ತನೆ ಈ ಒಂದು ಪ್ರಶ್ನೆಯನ್ನು ಕೇಳುತ್ತಿದ್ದಿ ಎಂಬುದಾಗಿ ನಾವು ನಂಬುತ್ತೇವೆ. ನಾನು ನಿನಗೆ ಏನು ಮಾಡಬೇಕೆಂಬುದಾಗಿ ಕೋರುತ್ತಿ ಎಂಬುದಾಗಿ ಏಸಪ್ಪ ಕರ್ತನೆ, ಈ ದಿನದಲ್ಲಿ ಈ ಕ್ಷಣದಲ್ಲಿ ಯಾರೆಲ್ಲ ನಿನ್ನ ಸನ್ನಿಧಾನದಲ್ಲಿ ಸ್ವಾಮಿ ಅವರ ಅಗತ್ಯತೆಗಳನ್ನು, ಅವರಿಗೆ ಏನೆಲ್ಲ ಬೇಕೋ ಅವುಗಳನ್ನು ನಿನ್ನ ಬಳಿಯಲ್ಲಿ ಕೋರಿಕೊಳ್ಳುತ್ತಿದ್ದಾರೋ ಅಪ್ಪ, ಪ್ರತಿಯೊಬ್ಬೊಬ್ಬರ ಕರ್ತನೆ ಪ್ರಾರ್ಥನೆಗೆ, ಮನವಿಗಳಿಗೆ ಉತ್ತರವನ್ನು ಕೊಟ್ಟು ಸ್ವಾಮಿ ನೀವು ಸಹಾಯ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇವೆ. ವಾಕ್ಯದಲ್ಲಿ ನಾವು ನೋಡ್ತೇವೆ, ಕುರುಡನು ಸ್ವಾಮಿ ಕೇಳಿಕೊಂಡ ತಕ್ಷಣವೇ ಆತನಿಗೆ ಆ ಕೂಡಲೇ ಕಣ್ಣು ಬಂತು ಎಂಬುದಾಗಿ ಏಸಪ್ಪ, ಅದೇ ಪ್ರಕಾರವಾಗಿ ಈ ದಿನದಲ್ಲಿ ಯಾರೆಲ್ಲ ಏನೆಲ್ಲ ಕೇಳ್ಕೊಳ್ತಿದ್ದಾರೋ ಎಲ್ಲವನ್ನ ಕರ್ತನೆ ಈ ಕೂಡಲೇ ನೀವು ನೆರವೇರಿಸಿ ಕೊಡಬೇಕಾಗಿ, ಅದ್ಭುತವನ್ನು ನೆರವೇರಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೇನ್.